ಆರಿದ್ರ ನಕ್ಷತ್ರ ಇರುವಂತ ದಿನ ನಿಮ್ಮ ಜೀವನದ ಅನೇಕ ಸಂಕಷ್ಟಗಳಿಗೆ ಸಾಲ್ವ್ ಆಗುತ್ತೆ. ರೋಹಿಣಿ ನಕ್ಷತ್ರ ಚಂದ್ರ ನಕ್ಷತ್ರ. ಇಲ್ಲಿ ಮೊದಲನೇ ಪಾದಕ್ಕೆ ಮಗುವಿನ ಸೋದರ ಮಾವನಿಗೆ ಶುಭವಲ್ಲ. ಮುಂದಿನ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಚಂದ್ರನಿಗೆ ಅತ್ಯಂತ ಪ್ರೀತಿಯಾಗಿರುವಂತ ನಕ್ಷತ್ರ. ಯಾಕಂದ್ರೆ ರೋಹಿಣಿ ಅಂದ್ರೆ ಚಂದ್ರನಿಗೆ ಬಹಳ ಪ್ರೀತಿ. ಆ ರೋಹಿಣಿ ನಕ್ಷತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ 3 ಪಾದಗಳಿಗೂ ದೋಷ ಹೇಳ್ಬಿಟ್ಟವ್ರಮ್ಮ. 4ನೇ ಪಾದಕ್ಕೊಂದು ದೋಷ ಇಲ್ಲ. ಅದ್ ಬಿಟ್ರೆ ರೋಹಿಣಿ ನಕ್ಷತ್ರ 1ನೇ ಪಾದಕ್ಕೂ ದೋಷ ಇದೆ, ರೋಹಿಣಿ ನಕ್ಷತ್ರ 2ನೇ ಪಾದ ದೋಷ ಇದೆ, 3ನೇ ಪಾದ ಕೂಡ ದೋಷ ಇದೆ. ರೋಹಿಣಿ ನಕ್ಷತ್ರ ಚಂದ್ರ ನಕ್ಷತ್ರ. ಇಲ್ಲಿ ಮೊದಲನೇ ಪಾದಕ್ಕೆ ಮಗುವಿನ ಸೋದರ ಮಾವನಿಗೆ ಶುಭವಲ್ಲ. ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಆ ರೋಹಿಣಿ ನಕ್ಷತ್ರದಲ್ಲಿ ಜನನಾಗಿದ್ರೆ, ಅದ್ರ 1ನೇ ಪಾದದಲ್ಲಿ ಜನನಾಗಿದ್ರೆ ಆ ಸೋದರ ಮಾವನಿಗೆ ಅಶುಭ ಫಲ ಉಂಟಾಗ್ತದಂತೆ. ಅದಕ್ಕೆ ಅವರು ಪರಿಹಾರವನ್ನ ಮಾಡ್ಕೋಬೇಕು. ಅದೇ ರೀತಿ ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ ಜನನಾಗಿದ್ರೆ ತಂದೆಗೆ, ರೋಹಿಣಿ ನಕ್ಷತ್ರ 3ನೇ ಪಾದದಲ್ಲಾಗಿದ್ರೆ ತಾಯಿಗೆ ಶುಭವಲ್ಲ. ಅಂದ್ರೆ ಇಲ್ಲಿ ಅನಾರೋಗ್ಯವನ್ನ ಹೇಳ್ತಾ ಹೋಗ್ತಾರೆ. ಈ ಮಗು ಹುಟ್ಟಿರುವಂತ ಸಮಯ ಏನ್ ಹೇಳ್ತಾ ಇದೆ ಅಂದ್ರೆ 1ನೇ ಪಾದ ಸೋದರ ಮಾವನಿಗೆ, 2ನೇ ಪಾದ ತಂದೆಗೆ, 3ನೇ ಪಾದ ತಾಯಿಗೆ ಶುಭಪ್ರದವಲ್ಲ. ಅದರಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಮಗು ಹುಟ್ಟಿದ 3 ತಿಂಗಳ ಒಳಗಾಗಿ ಅಕ್ಕಿ ಮತ್ತು ಬೆಳ್ಳಿಯನ್ನ ದಾನ ಮಾಡ್ಬೇಕು. ಜೊತೆಗೆ ಆ ನಕ್ಷತ್ರ ಇರುವಂತಹ ದಿನ ಚಂದ್ರ ಶಾಂತಿಯನ್ನ ಮಾಡಬೇಕು. ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಶಾಂತಿಯನ್ನ ಮಾಡಿ ಬಿಳಿ ವಸ್ತ್ರ ಅಕ್ಕಿಯನ್ನ ದಾನ ಮಾಡ್ಬೇಕು. ಮತ್ತೆ ಲೈಫ್ ಟೈಮ್ ಅವರು ಚಂದ್ರನ ಆರಾಧನೆ ಮಾಡುವಂಥದ್ದು, ಸೋಮವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸೋಮವಾರ ಶಿವನಿಗೆ ರುದ್ರಾಭಿಷೇಕ ಅಥವಾ ಅಭಿಷೇಕವನ್ನ ಮಾಡಿಸುವಂಥದ್ದು, ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸುವಂಥದ್ದು ಮತ್ತು ದಾಸೋಹಗಳಿಗೆ ಅಕ್ಕಿ ದಾನವನ್ನ ಮಾಡುವಂಥದ್ದು. ಇದನ್ನ ರೆಗ್ಯುಲರ್ ಆಗಿ ಅವ್ರ ಲೈಫ್ ಅಲ್ಲಿ ರೂಢಿಸ್ಕೊಂಡ್ರೆ ಈ ನಕ್ಷತ್ರದಿಂದ ಬಂದಿರುವಂತಹ ದೋಷಾದಿಗಳು ಕೂಡ ಅವರಿಗೆ ನಿವಾರಣೆ ಆಗುತ್ತೆ. ಅತ್ಯಂತ ಶುಭ ಫಲಗಳನ್ನ ಅವರು ಅನುಭವಿಸ್ತಾರೆ. ಮುಂದಿನ ನಕ್ಷತ್ರ ಗುರುಜಿ. ನೆಕ್ಸ್ಟ್ ಬಂದು ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರ ಶಿವನ ನಕ್ಷತ್ರಮ್ಮ. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತಿರ್ತೀನಿ, ಯಾರೆಲ್ಲ ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿರ್ತಿರೋ ತಿಂಗಳಿಗೊಂದಿನ ಬರುವಂತಹ ಆರಿದ್ರಾ ನಕ್ಷತ್ರದಲ್ಲಿ ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಅಂತ. ಆ ಶಿವನ ಪೂಜೆಯನ್ನ ಮಾಡೋದ್ರಿಂದ ಆರಿದ್ರಾ ನಕ್ಷತ್ರ ಇರುವಂತ ದಿನ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದ ಅನೇಕ ಸಂಕಷ್ಟಗಳು, ನಿಮ್ಮ ಜೀವನದಲ್ಲಿ ಬರುವ ಅನೇಕ ಪ್ರಾಬ್ಲಮ್ಸ್ಗಳು ನಿಮಗೆ ಸಾಲ್ವ್ ಆಗುತ್ತೆ. ಇಲ್ಲಿ ಆರಿದ್ರಾ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರ. ಮೊದಲೇ ರಾಹು ಅಂದ್ರೆ ಡಿಸ್ಟರ್ಬೆನ್ಸ್, ನೆಗ್ಲಿಜೆನ್ಸಿ, ಆಲಸ್ಯತನ, ಓವರ್ ಥಿಂಕಿಂಗು, ಓವರ್ ಕ್ರಿಯೇಟಿವಿಟಿ, ಇದೆಲ್ಲ ಆರಿದ್ರ ನಕ್ಷತ್ರದ ನೇಚರ್. ಸಾಮಾನ್ಯವಾಗಿ ಯಾರೇ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ಲಿ ಸಾಮಾನ್ಯವಾಗಿ ನೋಡಿ ಅವರಿಗೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಚರ್ಮ ಬಾಧೆ ಜಾಸ್ತಿ ಆಗುತ್ತೆ ಅವ್ರಿಗೆ. ರಾಹು ನಕ್ಷತ್ರದಲ್ಲಿ ಮತ್ತು ಕೇತು ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿರ್ತಾರೋ ಅವ್ರಿಗೆ ಸಾಮಾನ್ಯವಾಗಿ ಸ್ಕಿನ್ ಅಲರ್ಜೀಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ನೋಡಿ, ಆರಿದ್ರ ನಕ್ಷತ್ರ 4ನೇ ಪಾದದಲ್ಲಿ ಏನಾದ್ರೂ ಜನನಾಗಿದ್ರೆ ಮಗುವಿನ ತಾಯಿಗೆ ಶುಭವಲ್ಲ. ಅಂದ್ರೆ ಆರಿದ್ರ ನಕ್ಷತ್ರ 1, 2, 3ನೇ ಪಾದ ದೋಷ ಹೇಳಿಲ್ಲ. ಆರಿದ್ರ ನಕ್ಷತ್ರ 4ನೇ ಪಾದ, 4th ಪಾದ ಇದೆಯಲ್ಲ, ಈ ಪಾದ ತಾಯಿಗೆ ಅನಾರೋಗ್ಯವನ್ನ ಸೂಚಿಸ್ತಾ ಇದೆ. ತಾಯಿ ಸ್ವಲ್ಪ ಹಾರ್ಮೋನ್ಸ್ ಇಂಬ್ಯಾಲೆನ್ಸು, ಆರೋಗ್ಯದ ಸಮಸ್ಯೆಗಳು ಅವರು ಒಳಪಡ್ತಾರೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನು ಪರಿಹಾರ ಹೇಳಿದ್ದಾರೆ. ನೋಡಿ, 3 ತಿಂಗಳೊಳಗಾಗಿ ಆರಿದ್ರಾ ನಕ್ಷತ್ರ ಇರುವಂತ ದಿನ ಆರಿದ್ರಾ ನಕ್ಷತ್ರ ಜನನ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಅದಾದ್ಮೇಲೆ ರಾಹು ಶಾಂತಿಯನ್ನ ಮಾಡ್ಕೋಬೇಕು. ರಾಹುಗೆ ಸಂಬಂಧಪಟ್ಟಂತ ಉದ್ದನ್ನ ದಾನ ಮಾಡಬೇಕು ಮತ್ತು ಸಿಮೆಂಟ್ ಬೂದಿ ಬಣ್ಣದ ವಸ್ತ್ರವನ್ನ ದಾನ ಮಾಡಬೇಕು. ಪ್ಲಸ್ ಅದರ ಜೊತೆಗೆ ಹಿತ್ತಾಳೆ ಪಾತ್ರೆಯ ಜೊತೆಗೆ ಹಳದಿ ವಸ್ತ್ರವನ್ನ ದಾನ ಮಾಡಬೇಕು. ಹಿತ್ತಾಳೆ ಪಾತ್ರೆಯ ಜೊತೆಗೆ ಹಳದಿ ವಸ್ತ್ರವನ್ನ ದಾನ ಮಾಡೋದ್ರಿಂದ ಈ ಆರಿದ್ರಾ ನಕ್ಷತ್ರದಲ್ಲಿ ಜನನ ಆಗಿರುವಂತಹ ಸಂಪೂರ್ಣವಾದಂತಹ ದೋಷಗಳು ನಿವಾರಣೆ ಆಗುತ್ತೆ. ಹಾಗಾದ್ರೆ ಇವ್ರು ಲೈಫ್ ಟೈಮ್ ಏನ್ ಮಾಡ್ಬೇಕು? ನಾನು ಇನ್ನೂ ಚೆನ್ನಾಗ್ ಆಗ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು, ಆ ದೋಷ ಯಾವುದು ನನಗೆ ಬರಬಾರ್ದು ಅನ್ನುವಂಥದ್ದಿದ್ರೆ ಈ ಆರಿದ್ರಾ ನಕ್ಷತ್ರ ಇರುವಂತ ದಿನ ಶಿವನ್ ಟೆಂಪಲ್ಗೆ ಹೋಗ್ಬೇಕು, ಅಭಿಷೇಕ ಮಾಡಿಸ್ಬೇಕು, ಹಾಲನ್ನ ಕೊಡ್ಬೇಕು. ಪ್ಲಸ್ ಶನಿವಾರದ ದಿನ ಅಥವಾ ಮಂಗಳವಾರದ ದಿನ ನಾಗರಕಟ್ಟೆ ಪೂಜೆಯನ್ನ ಮಾಡ್ಬೇಕು. ಯಾಕಂದ್ರೆ ರಾಹು ನಾಗದೇವತೆಯನ್ನ ಇಂಡಿಕೇಟ್ ಮಾಡುತ್ತೆ. ಅದರಿಂದ ನಾಗರಕಲ್ಲಿಗೆ ಹಾಲಭಿಷೇಕವನ್ನ ಮಾಡುವಂಥದ್ದು. ಇದನ್ನ ಮತ್ತೆ ವರ್ಷಕ್ಕೊಂದ್ಸರಿನಾದ್ರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರುವಂಥದ್ದು. ಇದನ್ನ ಇವ್ರ ಲೈಫಲ್ಲಿ ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಇವ್ರಿಗೆ ಸಿಗುತ್ತೆ.